ಗುಡ್ಡನಗೌಡ ಅಂತ. ಏನು ಮಾಡ್ತೀರಿ ನೀವು? ಸರ್ ರೈತರು ಸರ್, ವ್ಯವಸಾಯ ಮಾಡಿ. ರೈತರ ಸಮಸ್ಯೆ ಏನೂ ಇಲ್ವಾ ಬ್ಯಾಡಗಿಲಿ? ಸರ್ ಬೆಳಿತೀರಾ ಮೆಣಸಿನ್ಕಾಯಿ? ಸರ್ ನಾವೆಲ್ಲ ಎಲೆಕೋಸು, ಮೆಕ್ಕೆಜೋಳ, ಹತ್ತಿ ಬೆಳಿತೀವಿ ಸರ್. ಇಲ್ಲೇ ಮೆಣಸಿನ್ಕಾಯಿ ಒಳ್ಳೆ ರೇಟ್ ಸಿಗ್ತಿದೆಯಾ? ಹಾಂ ಸರ್, ಸಿಗುತ್ತೆ. ದಲ್ಲಾಳಿಗಳ ಸಮಸ್ಯೆ ಇಲ್ವಾ ಇಲ್ಲಿ? ಇಲ್ಲೇನು ಆ ಥರ ಇಲ್ಲ ಸರ್. ಏನಿಲ್ಲ, ನೇರವಾಗಿ ರೈತರ ಬೆಳೆದಿರೋದು ವ್ಯಾಪಾರಸ್ಥರು ಸೀದಾ ರೈತರ ಹತ್ರನೇ ಬಂದು ಖರೀದಿ ಮಾಡ್ತಾರೆ. ಓಕೆ, ಆ ಥರ ಏನಿಲ್ಲ ಸಮಸ್ಯೆ. ಲಾಭ ಸಿಗ್ತಿದೆಯಾ? ಹಾಂ ಸರ್, ಈ ವರ್ಷ ಮೆಕ್ಕೆಜೋಳ ಎಲ್ಲ ಬೆಳೆ ಚೆನ್ನಾಗಿ ರೇಟ್ ಇದೆ. ಈ ವರ್ಷ ಸಿಗ್ತೈತೆ ಸರ್ ಲಾಭ. ಬೆಂಬಲ ಬೆಲೆ ಬೇಕು ಅಂತ ಎಲ್ಲ? ಅದೇ ಸರ್, ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ರೈತರಿಗೆ. ಓಕೆ, ಏನಾಗಬೇಕು ರೈತರಿಗೆ, ಏನಾಗಬೇಕು ಅಂತ ಶಾಸಕರಿಗೆ ಹೇಳ್ತೀರಾ? ಸರ್ ಏನಿಲ್ಲ, ಒಂದು ಸ್ವಲ್ಪ ನೀರಾವರಿ ವ್ಯವಸ್ಥೆಯನ್ನು ಶಾಶ್ವತವಾಗಿ ಇಲ್ಲಿ ನೀರಾವರಿ ವ್ಯವಸ್ಥೆ ಉಳಿಯೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿ. ಕೆರೆಗಳ ಸರ್ ಕೆರೆಗಳು ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸಣ್ಣ ಚಿಕ್ಕ ಚಿಕ್ಕ ಕೆರೆಗಳು ಸ್ವಲ್ಪ ಕಡಿಮೆನೇ. ಇರ್ತಕ್ಕಂಥ ಕೆರೆಗಳನ್ನು ತುಂಬಿಸಿದ್ರೆ ಇಲ್ಲೆಲ್ಲ 450 ಅಡಿ 600 600 ಅಡಿ ತನಕ ಹೋಗ್ತವೆ ಸರ್. ಸರ್ ಕೆಲವೊಂದು ಏರಿಯಾ ಬರುತ್ತೆ, ಕೆಲವೊಂದು ಏರಿಯಾದಲ್ಲಿ ಗ್ಯಾರಂಟಿ ನೀರು ಬರೋದೇ ಇಲ್ಲ. 600 ಅಡಿ ಹೊಡಿಸಿದ್ರು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರಾವರಿಗೆ ಒತ್ತು ಕೊಟ್ಟರೆ ಈ ನಮ್ಮ ತಾಲೂಕು ಇನ್ನೂ ಅಭಿವೃದ್ಧಿ ಹೊಂದುತ್ತೆ, ರೈತರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಸರ್. ಬೇರೆ ಏನು ಸಮಸ್ಯೆ ಇದೆ ಸರ್? ಸರ್ ಬೇರೆ ಏನು ಸಮಸ್ಯೆ ಅಂದರೆ ಇದೆ, ಹಾಸ್ಪಿಟ್ಲದು ಒಂದು ಹೈಟೆಕ್ ಹಾಸ್ಪಿಟ್ಲು ಮಾಡಬೇಕು. ಆಮೇಲೆ ಈ ಬೆಳೆ ಹಾನಿ ಬೆಳೆ ವಿಮೆ ನಮ್ಮ ತಾಲೂಕಿನೂ ಇನ್ನೂ ಬಂದಿಲ್ಲ ಸರ್. ಸ್ವಲ್ಪ ಮಟ್ಟಿಗೆ ಕೆಲವು ರೈತರು ಬಂದು, ಕೆಲವು ರೈತರು ಬಂದಿಲ್ಲ. ಅದನ್ನೊಂದು ಸ್ವಲ್ಪ ಎಲ್ಲ ರೈತರಿಗೂ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ. ಸರ್ಕಾರಿ ಬಸ್ ಸೇವೆ ಎಲ್ಲ ಹಳ್ಳಿಗಳಿಗೂ ಇದೆ ಅನ್ಸುತ್ತೆ? ಹಾಂ ಸರ್, ಎಲ್ಲ ಹಳ್ಳಿಗೆ ಬಸ್ಸಿನ ಸಮಸ್ಯೆ ಇಲ್ಲ ಸರ್, ಎಲ್ಲ ಸರಿಯಾಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಗ್ಯಾರಂಟಿ ಯೋಜನೆ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಮುಟ್ತಾನೇ ಇದೆ. ಇಲ್ಲಿ ಯಾರಿಗೂ ಮುಟ್ಟಿಲ್ಲ ಅನ್ನೋ ಅಂಥದ್ದೇ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಕನಿಷ್ಠ ಅಂದ್ರೆ ಒಂದೊಂದು ಕುಟುಂಬಕ್ಕೆ 15-14 ಕಂತುಗಳು ಬಂದಿದ್ದಾವೆ ಸರ್. ಈಗ ಬಂದಿದೆ, ಒಂದೊಂದು ಕುಟುಂಬಕ್ಕೆ 15 ಕಂತು ಇರಿದ್ರು 30,000 ಬಂದಂಗೆ ಸರ್. ಸರ್ಕಾರ ಅಷ್ಟೊಂದು ದುಡ್ಡು ವೆಚ್ಚ ಮಾಡ್ತಿದೆ ಅಂತಂದರೆ ನಮಗಾಗಿಯೇ ಅದು ದುಡ್ಡು ಕೊಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಮುಂಚೆ ಸುಳ್ಳು ಹೇಳಿ ಈಗ ಮೋಸ ಮಾಡ್ಬೋದಿತ್ತು, ಅದನ್ನೆಲ್ಲ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಅಲ್ಲ ಬೈ ಎಲೆಕ್ಷನಲ್ಲೂ ಗೆಲ್ಸಿದ್ದು? ಹಾಂ ಸರ್, ಹೌದು. ಕಾಂಗ್ರೆಸ್ ಮೇಲೆ ನಂಬಿಕೆ ಇರೋದಕ್ಕೇ 1.5 ವರ್ಷ ಆದಮೇಲೆ ಅದು ಪಕ್ಷ ನಡ್ಕೊಂಡಿರೋ ಒಂದು ನಡೆ ಮೇಲೇ ಬೈ ಎಲೆಕ್ಷನಲ್ಲಿ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಗಂಗಣ್ಣವರು ಅಂತ. ಏನು ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀವಿ. ನೀವೇನು ಬೆಳಿತೀರಿ? ನಾವು ಅದೇ ಎಲಿಕೋಸು, ಗೋಂಜಾಳ, ಹತ್ತಿ ಅಂತ. ಹೇಗಿದೆ ಸರ್, ಏನಿದೆ ಬ್ಯಾಡಗಿಗೆ ಏನಾಗಬೇಕು? ಬ್ಯಾಡಗಿಗೆ ಈಗ ಹೇಳಿದ್ರಲ್ರಿ ಅಣ್ಣಾರ, ರಸ್ತೆ ಅಗಲೀಕರಣ ಆಗ್ಬೇಕು. ಆಮೇಲೆ ಹೈಟೆಕ್ ಹಾಸ್ಪಿಟ್ಲ್ ಬೇಕು, ಮೇನ್ ಇಂಪಾರ್ಟೆಂಟ್. ನಮ್ಮ ಹಳ್ಳಿಗೆ ಈಗ ರಸ್ತೆ ಮಾಡಕಚ್ಚಾರ್ರಿ, ಆಗಕಚ್ಚೈತಿ. ನೀರಾವರಿ ವ್ಯವಸ್ಥೆ ಒಂದು ಮಾಡ್ಬೇಕು ರೀ. ಆಮೇಲೆ ಮೇನ್ ಇಂಪಾರ್ಟೆಂಟ್ 2023-24ನೇ ಸಾಲಿನಾಗ ಬೆಳೆ ವಿಮೆ ತುಂಬಿದ್ವಿ, 25% ದುಡ್ಡು ಬಂದೈತಿ. ಇನ್ನೂ 75% ಬಂದಿಲ್ಲ. ಆದರೆ ಬ್ಯಾಡಗಿ ತಾಲೂಕಿನಾಗ 6 ಪಂಚಾಯತಿ ದುಡ್ಡು ಬಂದೈತಿ, ಇನ್ನು ಉಳಿದ ಪಂಚಾಯತಿ ಬಂದಿಲ್ಲ. ಎಲ್ಲ ರೈತರ ಹೆಚ್ಚು ಕಡಿಮೆ ಭಾಳ 90% ಲಾಸ್ನ ಆಗ್ಯಾವ ರೀ ಮಳೆ ಹೆಚ್ಚಿಗೆ ಆಗಿ. ಆ ವಿಚಾರಕ್ಕೆ ರೈತರಿಗೂ ಭಾಳ ಒತ್ತಾಯ ಕೊಡ್ಬೇಕು ರೀ, ಅದು ಒಂದು. ಮತ್ತು ಬೆಳೆ ಹಾನಿನೂ ದುಡ್ಡು ಬಂದಿಲ್ಲ, ಆಗ್ತಾವಂದ್ರೆ ಬಂದಿಲ್ಲ. ಅವೆಲ್ಲ ಶಾಸಕರು ಸಿಗ್ತಾರೆ? ಯಾವಾಗ ಬಂದ್ರು? ಸಿಗ್ತಾರೆ ಸರ್, ಸಿಗ್ತಾರೆ. ಹಾವೇರಿಲಿ ಇರ್ತಾರ? ಇಲ್ರಿ, ಇಲ್ಲೇ ಇರ್ತಾರ. ಆಮೇಲೆ ಹೋಗ್ತಾವ್ರಿ, ಇಲ್ಲಿ ಫೋನ್ ಹಚ್ಚಿರ ಇಲ್ರಿ. ಬ್ಯಾಡಿಗೆ ಹಾವೇರಿ ಬ್ಯಾಡಿಗೆನೂ ಮನೆ ಐತಿ ಸರ್, ಡೈಲಿ ಅಡ್ಡಾಡ್ತಾರೆ. ಬೆಳಗಾವಿ ಅಧಿವೇಶನ ಬಿಟ್ಟರೆ ಆಲ್ಮೋಸ್ಟ್ ಇಲ್ಲಿ ಇರ್ತಾರೆ. ಬೆಳಗ್ಗೆ 8 ಗಂಟೆವರೆಗೂ ಮನೆಯಲ್ಲೇ ಸಿಗ್ತಾರೆ ಸರ್. 10 ಗಂಟೆ ಆದ ತಕ್ಷಣ ಬ್ಯಾಡಗಿ ಬರ್ತಾರೆ. ಬ್ಯಾಡಗಿಲು ಮನೆಯಲ್ಲೂ ಇದೆ, ಆಫೀಸು ಇದೆ. ಎಲ್ಲಾದರೂ ಒಂದು ಹತ್ರ ಸಿಗ್ತಾರೆ. ಯಾರಾದರೂ ಜನಸಾಮಾನ್ಯರು ಯಾರಾದರೂ ಫೋನ್ ಮಾತಾಡಿದರೂ ಸಹ ಅವ್ರ ಸಮಸ್ಯೆನ ಫೋನಲ್ಲೇ ಬಗೆಹರಿಸಿ, ಯಾವ ಅಧಿಕಾರಿಗೆ ಫೋನ್ ಮಾಡಬೇಕೋ ಅವರಿಗೆ ಅಲ್ಲೇ ಫೋನ್ ಮಾಡಿ ತಿಳಿಸಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಬಣಕರ್ ಅಂತ. ಎಷ್ಟು ವರ್ಷ ನಿಮಗೆ? ನಮಗೆ 72 ವರ್ಷ, 72-73 ವರ್ಷ. 55 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? 35 ವರ್ಷ ಕಾಂಗ್ರೆಸ್ನಾಗ ಅದನ್ನು ನಾನು. ಹೌದಾ? ಓಕೆ ಸರ್, ನಿಮ್ಮ ಪ್ರಕಾರ ಹೇಗಿದೆ ಬ್ಯಾಡಗಿ ಅಭಿವೃದ್ಧಿ? ಬ್ಯಾಡಗಿ ಶಿವಣ್ಣರು ಆರಿಸ್ಬಂದಿಂದ ಒಳ್ಳೆ ಅಭಿವೃದ್ಧಿ ಆಗೈತಿ. ಹಿಂದೆ ಬಂದಿದ್ರು ಒಂದು ಸಲ ಇಲ್ಲಿಗೆ, 2 ಸಲ. ಹಾಂ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರ ಕೆಲಸನ. ಈಗ ಇರೋದೊಂದು ಅದೊಂದು ಅಗಲೀಕರಣ ಒಂದು ನಮ್ದು ಇರೋದು ಪ್ರಾಬ್ಲಮ್. ಉಳ್ದದ್ದು ಏನಿಲ್ಲ, ಉಳ್ದದ್ದೆಲ್ಲ ಕೆಲಸ ಮಾಡ್ಯಾರ. ಬಡವ್ರ ಪರವಾಗಿ ಅದಾರ, ಬಡವ್ರ ಪರವಾಗಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲೇ ಬ್ಯಾಡಗಿಯಲ್ಲೇ ಇರ್ತಾರೆ. ಹಿಂದೆನೂ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ಇದ್ರಲ್ವಾ? KF ಪಾಟೀಲ್ ಇದ್ರು, ಸಿದ್ದಮ್ಮ ಮೈಲೇರ್ ಇದ್ರು. ನಾವು ರುದ್ರಪ್ಪರು ಇದ್ದಾಗ ಬಂದಿದ್ವಿ, ನಾವು ಹೆಗ್ಗಪ್ಪರು ಇದ್ದಾಗ ಪ್ರದೇಶ ಸದಸ್ಯ ಇದ್ದೆ ನಾನು. ಈಗ ಹಾವೇರಿ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ ಅವರೇ ಅಲ್ವಾ? ನೀವು ನೋಡಿದಂಗೆ ಬ್ಯಾಡಗಿ ನೀವು ಚಿಕ್ಕದ್ರಿಂದ ನೋಡಿರ್ತಿರಲ್ಲ, ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ. ಈ ಒಂದು ಸ್ವಲ್ಪ ಕೆರೆ ನೀರು ತುಂಗಭದ್ರದಿಂದ ಬಂದಾವು, ಇನ್ನೂ ಕೆರೆಗೆ ಬರೋದಾವು, ಅವನು ಮಾಡ್ಬೇಕು. ಅದು ರೋಡ್ ಅಗಲೀಕರಣ ಒಂದು ನಮಗೆ ಭಾಳ ಪ್ರಾಬ್ಲಮ್ ಐತಿ. ಯಾಕೆ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಐತಿ. ಅದಕ್ಕೆ ಅದೊಂದು ಆಗ್ಬೇಕಂತ ನಮ್ಮ ಆಸೆ.
ಶಾಸಕರಿಗೆ ಏನಾರು ಕೇಳ್ಕತ್ತೀರಾ? ಏನಾರು ಇದಾಗಬೇಕ್ರಿ ನಮ್ಮ ಕ್ಷೇತ್ರಕ್ಕೆ, ನಾವು ನಿಮ್ಮನ್ನ ಅದನ್ನು ಹೇಳೇವ್ರಿ ಹೇಳಿ ರೋಡ್ ಅಗಲೀಕರಣ ಅರ್ಜೆಂಟ್ ಮಾಡಿರಿ, ಅದು ಒಂದು ಕೆಲಸ ಅಂತಂದು ಹೇಳಿದ್ದೀವಿ. ಮಾಡಿರಿ, ಉಳಿದದ್ದು ಎಲ್ಲ ಕೆಲಸ ಮಾಡ್ತಾರೆ ರೀ. ಅಯ್ಯೇ ಒಳ್ಳೆ ಕೆಲಸ ಮಾಡ್ತಾರೆ. ಬಡವ್ರ ಪರವಾಗಿ ಅದಾರ, ಎಲ್ಲ ಇದ್ದರ ಪರವಾಗಿ ಅದಾರ, ಬಡವ್ರ ಪರವಾಗಿ ಅದಾರ. ಕೆಲಸ ಇದು ಆಗೋದಿಲ್ಲ ಅಂತ ಹೇಳೋದು ಅವ್ನು ಜೀವನದಾಗ ಇಲ್ಲ, ಇದು ಆಗೇತಿರ್ತೈತಿ ಅಂತ ಒಟ್ಟು ಮಾಡ್ತಾರೆ ಕೆಲಸ. ಹೀಗಾಗಿ 26,000 ಓಟ್ನಾಗ ಆರಿಸಿ ಬಂದಾರ ಅವರು ಈ ಒಟ್ಟು. ಹಿಂಗಾಗಿ ಅವ್ರ ಅನ್ಕಂಪ ಚಲೋ ಐತಿ, ಜನರ ಮೇಲೆ ಅಭಿಪ್ರಾಯ ಚಲೋ ಐತಿ. ಇನ್ನಾದರೂ ಮುಂದಾದ್ರೆ ಕೆಲಸ ಮಾಡ್ತಾ ಹೋಗ್ತಾರೆ ಅವರು. ಹೌದು. ಥ್ಯಾಂಕ್ ಯು ಸರ್. ಹಳ್ಳಿಗಳಲ್ಲಿ ಆಶ್ರಯ ಮನೆಗಳನ್ನು ಕೇಳ್ತಾ ಇದ್ದಾರೆ. ನಾವು ಶಾಸಕರಿಗೆ ಕೇಳ್ತಾ ಇಲ್ಲ, ಯಾಕಂದರೆ ಸರ್ಕಾರ ಈ ಯೋಜನೆಯನ್ನು ಕೊಟ್ಟರೆ ಶಾಸಕರು ನಮಗೆ ನೀಡ್ತಾರೆ. ನಾನು ಸರ್ಕಾರಕ್ಕೆ ನನ್ನದೊಂದು ಮನವಿ, ಸ್ವಲ್ಪ ಆಶ್ರಯ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನದೊಂದು ಮನವಿ. ಹಾಗೆ ಈಗ ಏನಾಗಿದೆ ಅಂದರೆ ಗ್ಯಾರಂಟಿ ಯೋಜನೆಗಳು ಇರೋದರಿಂದ ತುಂಬ ಚೆನ್ನಾಗಿ ಅನುಷ್ಠಾನಕ್ಕೆ ಬಂದಿದೆ. ಯಾಕೆಂದರೆ ಈಗ ನೀವೇ ಉದಾಹರಣೆ ನೋಡಿದ್ರಿ, ನಿಮ್ಮ ಮಾಧ್ಯಮದಲ್ಲಿ ಬಿತ್ತರವಾದಂತೆ ಯಾವುದೋ ಅತ್ತೆ ಸೊಸೆ ಬೋರ್ವೆಲ್ಲನ್ನು ಹೊಡಿಸಿ ನೀರನ್ನು ತೆಗೆದು ಆ ರೀತಿ ಒಂದು ಅಭಿವೃದ್ಧಿಯನ್ನು ಅಂತ. ಈಗ ದೇಶ ಒಂದೇ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಲ್ಲ, ಈಗ ಮನೆಗೆ ಪ್ರತಿಯೊಂದು ಮನೆಯೂ ಅಭಿವೃದ್ಧಿ ಆದರೆ ಅಭಿವೃದ್ಧಿ ಆದಂಗೆ ಅಲ್ವಾ. ಈಗ ಈ ಎಲ್ಲ ಒಂದು ಯೋಜನೆಗಳಿಂದ ಅನೇಕ ಜನರಿಗೆ ತುಂಬ ಉಪಯುಕ್ತ ಆಗಿದೆ. ಹಾಗಾಗಿ ಈ ಒಂದು ಕೆಲವೊಬ್ರು ಹೇಳ್ತಾರೆ ಇನ್ನೂ ಅನುದಾನ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ. ಹಾಗಾದರೆ ಅನುದಾನ ಸಿಗ್ತಾ ಇಲ್ಲ ಅಂದರೆ ಇದೆಲ್ಲ ಸರ್ಕಾರ ಕೊಡ್ತಾ ಇರೋದು ಯಾರಿಗೆ? ಜನರಿಗೆ ಅಲ್ವಾ, ಜನರ ಅನುಕೂಲಕ್ಕೆ ಅಲ್ವಾ. ಈಗ ನಾವು ಇನ್ನೊಂದು ವಿಚಾರ ಏನು ಮಾಡಬೇಕು ಅಂದರೆ, ಈಗ ಸಿದ್ದರಾಮಯ್ಯರ ಹಲವಾರು ಯೋಜನೆಗಳು, ಹಿಂದೆ ತಂದಂಥ ಹಲವಾರು ಯೋಜನೆಗಳು ಇವತ್ತು ಅದರದ್ದು ಬೆಲೆ ಗೊತ್ತಾಗಿದೆ. ಹಿಂದೆ ಕ್ಷೀರಭಾಗ್ಯವನ್ನು ತಂದರು. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹಿಂದೆ ಇತ್ತು ಅಂದರೆ ಆರೋಗ್ಯದ ಸಮಸ್ಯೆ ಎಷ್ಟಿತ್ತು, ಕ್ಷೀರಭಾಗ್ಯವನ್ನು ತಂದ ನಂತರ ಎಷ್ಟು ಡೆವಲಪ್ಮೆಂಟ್ ಆಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಆ ರೀತಿ ಕೆಲವೊಂದಿಷ್ಟು ಯೋಜನೆಗಳು, ತುಂಬ ಉಪಯುಕ್ತವಾದಂಥ ಯೋಜನೆಗಳನ್ನು ತರುವಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಅನ್ನೋದಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ಹೇಳ್ಬೋದು. ಈಗ ನಮ್ಮ ಶಾಸಕರು ಕೂಡ ಅದೇ ಯಾವ ರೀತಿ ಅಂದರೆ ಜನರಿಗೆ ಸ್ಪಂದಿಸುವಂಥ ಶಾಸಕರು ಇಲ್ಲಿ ಈಗ ಆಮೇಲೆ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರು ಕೂಡ ಇಲ್ಲಿ ನಮ್ಮ ಈಗ ಇಲ್ಲೇ ಬ್ಯಾಡಗಿಯವರೇ ಈ SR ಪಾಟೀಲ್ ಅರ್ಹ ಫಲಾನುಭವಿಗಳಿಗೆ ಖಂಡಿತವಾಗಿಯೂ ಅರ್ಹ ಫಲಾನುಭವಿಗಳಿಗೆ ಸಿಕ್ಕಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆದಾಗ ಫೋನ್ ಮಾಡಿದಾಗ ಅದಕ್ಕೆ ಸ್ಪಂದಿಸುವಂಥ ಶಾಸಕರು ಮತ್ತು ಈಗ ಇರುವಂತಹ ರಾಜ್ಯ ಉಪಾಧ್ಯಕ್ಷರು ಏನು ಯೋಜನೆ 5 ಅನುಷ್ಠಾನ ಯೋಜನೆಗಳಿದಾವಲ್ಲ, ಅದು ಉಪಾಧ್ಯಕ್ಷರಿರ್ತಾರೆ, ಅವರು ಸ್ಪಂದಿಸ್ತಾರೆ. ಈಗ ಶಾಸಕರು ಕೂಡ ಕೆಲವೊಂದು ಸಂದರ್ಭದೊಳಗೆ ಏನೇ ಇರಲಿ ಸಮಸ್ಯೆ, ನಾನೇ ಆಗಲೇ ಹೇಳಿದೆ ನಿಮಗೆ, ಫೋನ್ ಮಾಡಿದ ತಕ್ಷಣ ಸ್ಪಂದಿಸ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ಕೆಲವೊಬ್ಬರು ಹೇಳ್ತಾರೆ ಹ್ಞೂ ಒಂದು ಕಳಿಸ್ತಾರೆ, ಇವ್ರು ಹಂಗಲ್ಲ. ಹೇಳಿದ ಮೇಲೆ ಅದಕ್ಕೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ. ಅದಕ್ಕೆ ಅಧಿಕಾರಿಗಳು ಕೂಡ ಮಾತಾಡೋದನ್ನು ಕ್ಲಿಯರ್ ಕಟ್ಟಾಗಿ ಮಾತಾಡಿ ಆ ಸಮಸ್ಯೆಗಳನ್ನು ಈಡೇರಿಸ್ತಾರೆ. ಈಗ ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಆಗುತ್ತೆ. ಈಗ ತುಂಬ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ಬಯಕೆ. ಈಗ ಮಾಡಿದ್ದಾರೆ ಕೆಲಸಗಳನ್ನು. ಹಿಂದೆ 5,600 ಚಿಲ್ಲರೆ ಕೋಟಿ ಅನುದಾನ 2013ರಿಂದ 2018ರಲ್ಲಿ ತಂದಿದ್ದು, ಮುಂದಿನ ಇನ್ನೂ 3 ವರ್ಷದಲ್ಲಿ ತುಂಬ ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದು ನಮ್ಮ ಬಯಕೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.